ಸಜ್ಜನಾಶ್ರಿತ ಶರಣ ಸಂಕುಲಕ್ಕೆ ಶರಣಪ್ರಭೆಯ ಶರಣಾರ್ಥಿಗಳು. ಶರಣರೇ, ಲಿಂಗಾಯತ ಧರ್ಮಕ್ಕೆ ಇಷ್ಟಲಿಂಗ ಆತ್ಮನಾದರೆ ಮಠಮಾನ್ಯಗಳು ದೇಹ ಸ್ವರೂಪ ಅಂತಾರೆ. ಇಂಥ ಮಠಮಾನ್ಯಗಳ ಗುರು ಪರಂಪರೆಯನ್ನ ತಮಗೆ ಪರಿಚಯಿಸುವ ಜೊತೆಗೆ ಲಿಂಗಾಯತ ಮಠಮಾನ್ಯಗಳ ಸಾಧನೆ ಮತ್ತು ಸಾಮಾಜಿಕ ಕಳಕಳಿಯನ್ನ ತಮಗೆ ತಲುಪಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇದರ ಒಂದು ಭಾಗವಾಗಿ ನಾವಿಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರು ದಾಸೋಹ ಮಠದಲ್ಲಿದ್ದೇವೆ. ಇಲ್ಲಿನ ಗುರು ತ್ರಿಕಾಲ ಪೂಜಾ ಸಾರ್ವಭೌಮ ಯೋಗನಿರತ ದಕ್ಷಿಣ ಶರಣಶ್ರೇಷ್ಠ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶ್ರೀ ಗುರುಮಲ್ಲೇಶ್ವರರು. ಮೂಲತಃ ಶ್ರೀ ಗುರುಮಲ್ಲೇಶ್ವರರು ಶಿವಮೊಗ್ಗ ಜಿಲ್ಲೆಯ ಸಾವಳಂಗ ಗ್ರಾಮದಲ್ಲಿ ಜನಿಸಿದ್ರು. ಜ್ಞಾನಾರ್ಜನೆಗೆ ಆರಿಸಿಕೊಂಡ ಪ್ರದೇಶ ಈ ಮೈಸೂರು ಜಿಲ್ಲೆ. ಇಲ್ಲಿನ ಗಿರಿಕಂದರಗಳಲ್ಲಿ ಯೋಗಾರ್ಜನೆ ಮಾಡಿದ ಬಳಿಕ ಜ್ಞಾನ ಸ್ವರೂಪಿಯ ಕಾಯಕ ಕ್ಷೇತ್ರವಾಗಿದ್ದು ಮಾತ್ರ ದೇವನೂರು ಪುಣ್ಯತರೆ. ಅರಿವೇ ಗುರು ಆಚಾರ್ಯವೇ ಶಿಷ್ಯ ಎನ್ನುವ ಮಾತಿನಂತೆ ಇಲ್ಲಿನ ಶರಣರು ಶರಣ ಪ್ರಜ್ಞೆಯನ್ನ ಈ ಗೋಪುರದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಬಿಂಬಿಸಿದ್ದಾರೆ. ಈ ಮಹಾಪುರುಷನ ಎಲ್ಲ ಸಾಧನೆಗಳನ್ನ ಮತ್ತು ಅವತಾರಗಳನ್ನ ಈ ಗೋಪುರದಲ್ಲಿ ವರ್ಣಿಸಿರೋದು ಇವರ ಶರಣ ಪ್ರಜ್ಞೆಯನ್ನು ತೋರುತ್ತದೆ. ಆವ ರೂಪದಲ್ಲಿ ವರ್ಣಿಸಲಿ ಗುರುಮಲ್ಲೇಶನಿನ್ನ ಕಾಯಕದ ಭಿಕ್ಷೆಯ ಪಡೆದೆ ಮಹಾರಾಜರಲ್ಲಿ ಮೋಹದ ಮಾಯೆಯ ನೋಡಿಸಿದೆ ಸತ್ತ ಸದ್ಭಕ್ತನ ಪರದೆ ದಾಸೋಹ ದೀವಿಗೆಯಾದೆ ಶರಣ ಗುರುಮಲ್ಲೇಶ ಶರಣು ಶರಣು. ದಾಸೋಹವೆಂಬ ಸೋಗೆಗೊಂಡು ಹೋಗಿ ಗುರುವ ಕಂಡೆ ಲಿಂಗವ ಕಂಡೆ ಜಂಗಮವ ಕಂಡೆ ಪ್ರಸಾದವ ಕಂಡೆ ಇಂತಿ ಚತುರ್ವಿಧ ಸಂಪನ್ನನಾದನು ಕಾಣ ಕೂಡಲ ಸಂಗಮ ದೇವ. ಈ ವಚನದಂತೆ ಈ ದೇವನೂರಿನ ದಾಸೋಹ ಮಠ ಚತುರ್ವಿಧ ಸಂಪನ್ನತೆಯನ್ನ ತನ್ನ ಶರಣ ಪಾತ್ರೆಗೆ ಕರುಣಿಸುತ್ತಾ ಬಂದಿದೆ. ಈ ಚತುರ್ವಿಧ ಸಂಪನ್ನತೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳುವ ಹಂಬಲ ನಮ್ಮದು. ಶರಣರೇ, ಈ ಮಠದ ಮೊದಲ ಪರಿಚಯವನ್ನ ನಾನು ದಾಸೋಹ ಮಠ ಅಂತ ಮಾಡಿಕೊಟ್ಟೆ. ಕಾರಣ, ದಾಸೋಹ ಪರಿಕಲ್ಪನೆಯನ್ನ ನಿತ್ಯಾನ್ನ ದಾಸೋಹವನ್ನ ಮೊದಲು ಶುರು ಮಾಡಿದಂತಹ ಮಠ ಈ ಗುರುಮಲ್ಲೇಶ್ವರ ಮಠ. ಅದು ಶ್ರೀ ಗುರುಮಲ್ಲೇಶ್ವರ. ಶ್ರೀ ಗುರುಮಲ್ಲೇಶ್ವರರು ಲಿಂಗೈಕ್ಯರಾಗಿ ಇಲ್ಲಿಗೆ 126 ವರ್ಷಗಳು ಕಳೆದಿದೆ ಸ್ನೇಹಿತರೆ. ಅವರ ಪರಂಪರೆಯನ್ನು ಸಾರುವ ಅವರ ಆಶಯಗಳನ್ನ ಶರಣ ಜನರಿಗೆ ತಲುಪಿಸುವ ಕಾಯಕವನ್ನ ಅವರ ಶಿಷ್ಯವೃಂದ ಮತ್ತು ಶರಣ ಸಂಪ್ರದಾಯ ತುಂಬಾ ಜಾಗರೂಕವಾಗಿ ನಡೆಸಿಕೊಂಡು ಬಂದಿದೆ. ಈ ಮಠದ ಗುರು ಪರಂಪರೆ ಶ್ರೀ ಗುರುಮಲ್ಲೇಶ್ವರ ಕರಸಂಜಾತರು, ಭಿಕ್ಷದಾಚಾರ್ಯ ಸ್ವಾಮಿಗಳು, ಶ್ರೀ ತೋಂಟದಾಚಾರ್ಯ ಮಹಾಸ್ವಾಮಿಗಳು, ಶಿವಪ್ಪ ಸ್ವಾಮಿಗಳು, ಶಿವಬಸಪ್ಪ ಸ್ವಾಮಿಗಳು ಹಾಗೂ ಈಗಿನ ಮಹಾಂತ ಸ್ವಾಮಿಗಳಿಂದ ಅಲಂಕೃತಗೊಂಡಿದೆ. ಈ ಮಹಾಪುರುಷ ದೇವನೂರೇ ಅಲ್ಲದೆ ಹಲವು ದಿವ್ಯಾಲಂಕೃತ ಗತಿಗಳನ್ನ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯಾದ್ಯಂತ ಹೊಂದಿದ್ದಾರೆ. ಧಾರ್ಮಿಕ ಶ್ರದ್ಧೆ ಮತ್ತು ದಾಸೋಹ ಶ್ರದ್ಧೆ ಜೊತೆಗೆ ಶ್ರೀಮಠ ಎಲ್ಲ ವರ್ಗದ ಜನರಿಗೆ ಶಿಕ್ಷಣವನ್ನು ಒದಗಿಸುವ ಕಾಯಕವನ್ನು ಸಹ ಹೊಂದಿದೆ. ಈ ಮಠ ಶಾಲಾ ಪೂರ್ವ ತರಗತಿಗಳು, ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ವೃತ್ತಿಪರ ಕಾಲೇಜುಗಳನ್ನು ಸಹ ಹೊಂದಿ ಸಮಾಜದ ಶೈಕ್ಷಣಿಕ ಸಮೃದ್ಧಿಯನ್ನ ಕಾಪಾಡುತ್ತಾ ಬಂದಿದೆ. ಒಂದು ಲಿಂಗಾಯತ ಧರ್ಮದ ಮಠ ಸಮಾಜದ ಸಾರ್ವತ್ರಿಕ ಬೆಳವಣಿಗೆ ಮುಖ್ಯವಾಹಿನಿಯಿಂದ ತಪ್ಪಾಗಲಾರದು ಶರಣರೇ. ಇಂಥ ಮಠಮಾನ್ಯಗಳು ತಮ್ಮೆಲ್ಲರ ಹೊಣೆ. ರಾಜಕೀಯ ಧರ್ಮ ಮೇಲಾಟಗಳಿಂದ ದೂರ ಉಳಿದು ಸರ್ವರಿಗೂ ಸ್ವಾಸ್ಥ್ಯ ಸಮಾಜದ ರೂಪುರೇಷೆಗಳನ್ನು ಹೊಂದಿರುವ ಮಹಾಂತ ಸ್ವಾಮಿಗಳು ಎಷ್ಟೋ ಮಠಮಾನ್ಯದ ಅಧ್ಯಕ್ಷರುಗಳಿಗೆ ಆದರ್ಶನೀಯರು. ಶ್ರೀ ಗುರುಮಲ್ಲೇಶ್ವರ ದರ್ಶನ ಭಾಗ್ಯ ತಮಗೆಲ್ಲರೂ ಲಭಿಸಲಿ. ಶ್ರೀ ಗುರುಮಲ್ಲೇಶ್ವರ ತಮಗೆಲ್ಲ ಮಂಗಳವನ್ನುಂಟು ಮಾಡಲಿ ಅಂತ ಕೇಳ್ಕೊಳ್ತಾ ಬನ್ನಿ ಶ್ರೀ ಗುರುಮಲ್ಲೇಶ್ವರ ದರ್ಶನ ಭಾಗ್ಯವನ್ನು ಪಡೆಯೋಣ.
ಶರಣರೇ, ಇದಾಗಿತ್ತು ಶ್ರೀ ಗುರುಮಲ್ಲೇಶ್ವರ ದಿವ್ಯ ದರ್ಶನ. ಮುಂದಿನ ಮಠದಲ್ಲಿ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೂ ಈ ಎಲ್ಲ ಸಹೃದ ಶರಣರಿಗೆ ಶರಣಾರ್ಥಿಗಳು.